ನನಗೂ 4 ಸಲ ಹಾವು ಕಚ್ಚಿ ಬದುಕಿದ್ದೀನಿ, ಸುಮಾರು ಜನ ಬದುಕಿದ್ದಾರೆ. 4 ಸತಿ ನನಗೂ 4 ಸಲ ಕಚ್ಚಿದೆ. ಓಕೆ. ನನ್ನ ಫಾಲ್ಟ್ ಅದು. ಮೂಢನಂಬಿಕೆ ಇರಬಾರ್ದು, ನಮ್ಮಲ್ಲಿ ಮೂಢನಂಬಿಕೆ ಇರಲಿಲ್ಲ. ಮೂಢನಂಬಿಕೆ ಆ ಗರುಡ ರೇಖೆ, ಗರುಡ ಮಚ್ಚೆ ಅದೆಲ್ಲ ಸುಳ್ಳು. ಹಾವುಗಳ ರಕ್ಷಣೆ ಮಾಡೋಕ್ಕೆ ಶುರು ಮಾಡಿ 50 ವರ್ಷ ಆಗುತ್ತೆ. ನನಗೆ 60 ವರ್ಷ ಆಗುತ್ತೆ. ಆ ಜಾಗ ಬರೀ ಹಾವುಗಳೈತೆ. ಯಾವುದೇ ಹೊಸ ಎಕ್ಸ್ಟೆನ್ಷನ್ ಹೋದ್ರು ಬರೀ ಹಾವುಗಳು, ಯಾಕಂದ್ರೆ ಅದ್ರ ಜಾಗ ನಾವು ತಗೊಂಡಿದ್ದೀವಿ. ಪ್ರತಿಯೊಂದು ಕಲಿಯೋದಿದ್ದೇವೆ, ಸಾಯ ತನಕ ನಾವು ಸ್ಟೂಡೆಂಟೇ. ಸರ್, ಇಲ್ಲಿವರೆಗೂ 85,000 ಹಾವುಗಳನ್ನ ನೀವು ಸಂರಕ್ಷಣೆ ಮಾಡಿದ್ರಿ ಅಂತ ಗೊತ್ತಾಯ್ತು. ಆವಾಗ ನಮಗೆ ಗೈಡೆನ್ಸ್ ಅಂತ ಯಾರೂ ಇರಲಿಲ್ಲ. ಸ್ನೇಕ್ ಬೈಟ್ ಆದರೆ ಹಾವು ಕಚ್ಚಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಂದು 5ರಿಂದ 10 ಹಾಸಿಗೆ ಇರ್ತಕ್ಕಂಥ ಒಂದು ಕೊಠಡಿನ ಹಾವು ಕಡಿತಕ್ಕೆ ಒಳಗಾದವರ ಕೊಠಡಿ ಅಂತ ದಯವಿಟ್ಟು ಮಾಡಿ. ಯಾವುದೇ ಆಸ್ಪತ್ರೆಯಲ್ಲಿ ಹಾವಿನ ಕಡಿತಕ್ಕೆ ಒಳಗಾದವ್ರಿಗೆ ಆದಷ್ಟು ಉಚಿತ ಚಿಕಿತ್ಸೆಯನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ. ರೈತ ಬಾಂಧವರೇ, ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ನಾನಿವತ್ತು ಮೈಸೂರಿನಲ್ಲಿರುವಂತಹ ಸ್ನೇಕ್ ಶಾಮ್ ಅವರ ಗೋಶಾಲೆಯಲ್ಲಿದ್ದೀನಿ. ಗೋವುಗಳನ್ನ ಸಂರಕ್ಷಣೆ ಮಾಡ್ತಾ ಸರೀಸೃಪಗಳನ್ನು ಕೂಡ ರಕ್ಷಣೆಯನ್ನ ಮಾಡ್ತಾ ಇರುವಂತಹ, ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ಅಪ್ಪಟ ಪರಿಸರ ಪ್ರೇಮಿ ಸ್ನೇಕ್ ಶಾಮ್ ಅವರ ಒಂದು ಗೋಶಾಲೆಯಲ್ಲಿದ್ದೀನಿ. ಅವರ ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೇಳಿ ಮೈಸೂರಿಗೆ ಅವರನ್ನ ಹುಡ್ಕೊಂಡು ಬಂದಿದ್ದೀನಿ. ಬನ್ನಿ, ಹಾಕಿದ್ರೆ ತಡ ಯಾಕೆ, ಅವ್ರ ಜೊತೆ ಮಾತಾಡೋಣ. ಅವರ ಈ ಹಾವುಗಳ ರಕ್ಷಣೆ ಮಾಡುವ ಕಾರ್ಯವೈಖರಿ ಯಾವ ರೀತಿಯಾಗಿ ನಡೀತಾ ಇದೆ, ಅದರ ಜೊತೆಗೆ ನಿಮಗ್ ಗೊತ್ತಿಲ್ದಿರುವಂತ ವಿಚಾರಗಳು ಅಂತಂದ್ರೆ, ಇಲ್ಲಿ ಗೋವುಗಳ ರಕ್ಷಣೆ ಆಗ್ತಾ ಇದೆ. ಒಂದು ಅತ್ಯದ್ಭುತವಾದಂತ ಒಂದು ಪರಿಸರವನ್ನು ಇಲ್ಲಿ ಅವರು ಸೃಷ್ಟಿಯನ್ನ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಪರಿಚಯ ಮಾಡ್ತೀನಿ. ಸೊ ಹಾಗಾಗಿ ಬನ್ನಿ, ಅವರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ಪ್ರಪಂಚದಲ್ಲಿ ಅತಿ ಅಂಜುಬುರುಕ ಪ್ರಾಣಿ ಅಂದ್ರೆ ಹಾವು. ನೋಡಿ, ಹಾವುಗಳು ನಾಯಿ ಬೆಕ್ಕಳ ತರ ರಾಜಾರೋಷ ಓಡಾಡಲ್ಲ. ಯಾವ್ದಾರ ಮನುಷ್ಯನ್ ನೋಡಿದ ತಕ್ಷಣ ಅದೋಗ ಔಸ್ಕೊಂಡ್ಬಿಡುತ್ತೆ. ನೀವು ತುಳಿದ್ರೆ ಮಾತ್ರ ಖಂಡಿತ ಹಾವು ಕಚ್ಚಿದೆ. ಕೆಣಕದೆ ಹಾವು ಕಚ್ಚದು ಅಂತ. ನೀನ್ ಕೆಣಕ್ ಬೇಡ ಅದನ್ನ. ಈಗ ನಮ್ಮ ರೈತರು ಸಾಮಾನ್ಯವಾಗಿ ಈ ಹಾವುಗಳು ಯಾವ VIP ಕಚ್ಚಲ್ಲ. ಕಚ್ಚೋದೆ ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ರ್ಯಾಕ್ ಪೆಕರ್ಸ್ಗೆ, ಚಿಂದಿ ಆಯೋರ್ಗೆ, ಆಮೇಲೆ ನಮ್ಮ ಪೌರ ಕಾರ್ಮಿಕರು ಕಸ ತೆಗಿಯಕ್ ಹೋಗ್ತಾರಲ್ಲ, ಅವರು ಕಚ್ಚುತ್ತೆ. ಸೊ ಸಾಮಾನ್ಯ ಹಾವು ಕಚ್ಚೋದು ಬೆರಳು ತುದಿಯಿಂದ ಮೊಣಕೈ ತನಕ, ಕಾಲ ಬೆಳೆಯಿಂದ ಮಂಡಿ ತನಕ ಕಚ್ಚುತ್ತೆ. ನಮ್ಮ ರೈತರು ಬೆಳಗಿನ ಜಾವದಲ್ಲಿ ಅಥವಾ ಸಂಜೆ ಹೊತ್ತಲ್ಲಿ ನೀರು ಹಾಯಿಸಕ್ ಹೋಗ್ತಾ ಇರ್ತಾರೆ. ಕಬ್ಬಿನ ಗದ್ದೆಯಲ್ಲಿ ಕಬ್ಬು ಕಡಿಯಕ್ಕೆ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಕಬ್ಬಿನ ಗದ್ದೆಗಳಲ್ಲಿ ಮಂಡ್ಲದ ಹಾವುಗಳು ಜಾಸ್ತಿ. ನೀರು ಹಾಯಿಸಕ್ ಹೋದಾಗ ಸುತ್ಕೊಂಡ್ ಮಲಗಿರುತ್ತೆ, ಗೊತ್ತಿಲ್ಲದೆ ಕಾಲಿಟ್ರೆ ಕಾಲಿಗೆ ಕಚ್ಚುತ್ತೆ. ಕಬ್ಬನ್ನ ಕುಯ್ಯುವಾಗ, ಹುಲ್ ಕುಯ್ಯುವಾಗ ಕೈ ಕಚ್ಚುತ್ತೆ. ಜೊತೆಗೆ ನಮ್ಮ ರ್ಯಾಕ್ ಪೆಕರ್ಸು, ಚಿಂದಿ ಆಯೋರು ಕೈ ಹಾಕಿದ ಕೈ ಕಚ್ಚುತ್ತೆ. ನಮ್ಮ ಪೌರ ಕಾರ್ಮಿಕರು ಕ್ಲೀನ್ ಮಾಡಕ್ ಹೋದಾಗ ಕೈ ಕಚ್ಚುತ್ತೆ. ಸೊ ನಾ ಹೇಳೋದಿಷ್ಟೇ, ಯಾರಿಗೆ ಹಾವು ಕಚ್ಚಲಿ ಧೈರ್ಯ ತಗೊಳ್ಳಿ. ಬ್ಲೇಡಲ್ಲಿ ಕುಯ್ಯಕ್ ಹೋಗ್ಬೇಡಿ, ದಾರ ಕಟ್ಟಕ್ ಹೋಗ್ಬೇಡಿ, ಜೊತೆಗೆ ಓಡಕ್ ಹೋಗ್ಬೇಡಿ, ಉದ್ವೇಗ ಆಗ್ಬೇಡಿ, ಏನು ಕುಡಿಬೇಡಿ, ಏನು ತಿನ್ಬೇಡಿ, ಕಚ್ಚಿರೋ ಭಾಗವನ್ನ ಅಲ್ಲಾಡಿಸ್ಬೇಡಿ. ಆದಷ್ಟು ಬೇಗ ಅದನ್ನ ಕೆಳಗಡೆ ರೆಸ್ಟ್ ಕೊಟ್ಬಿಟ್ಟು ಆದಷ್ಟು ಬೇಗ ಹತ್ತದಲ್ಲಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ರೆ ಖಂಡಿತ ಉಳಿಸ್ಕೋಬಹುದು. ಯಾಕೆ ಅಂದ್ರೆ ಇದೇ 20 ವರ್ಷದಿಂದ ಯಾರ ಮನೇಲೂ ವಾಹನಗಳಿರ್ಲಿಲ್ಲ, ಕಾರ್ ಇರ್ಲಿಲ್ಲ, ಸ್ಕೂಟರ್ ಇರ್ಲಿಲ್ಲ, ಹಾಸ್ಪಿಟಲ್ಗಳ ಫೆಸಿಲಿಟೀಸ್ ಇಷ್ಟೊಂದಿರ್ಲಿಲ್ಲ. ಇವಾಗ ಎಲ್ಲಾ ಕಡೆನೂ ಆಸ್ಪತ್ರೆಗಳಿದೆ, ವಾಹನಗಳಿದೆ. ಆದಷ್ಟು ರೋಡ್ಗಳು ಪರವಾಗಿಲ್ಲ, ಈಗ ಮೊದ್ಲಾಗಿಲ್ಲ. ಒಂದು ಬೈಕಲ್ಲಿ ಹಾವು ಕಚ್ಚಿರ್ತಕ್ಕಂಥ ವ್ಯಕ್ತಿಗೆ ಮಧ್ಯದಲ್ಲಿ ಕೂರಿಸ್ಕೊಂಡು ಮುಂದೆ ಒಬ್ಬ ಹಿಂದೆ ಇರೋನು ಹಿಡ್ಕೊಂಡು ಆದಷ್ಟು ಬೇಗ ಹತ್ತಿರದಲ್ಲಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿನ ಉಳಿಸ್ಕೋಬಹುದು. ಖಂಡಿತವಾಗ್ಲೂ ಇಟ್ ವಿಲ್ ಟೇಕ್ ಟೈಮ್. ನೀನ್ ಎಷ್ಟು ಜೋರಾಗಿ ತುಳಿದಿರ್ತೀಯ ಅಷ್ಟು ಜೋರಾಗಿ ಅದು ವಿಷವನ್ನೇ ಬಿಟ್ಟಿರುತ್ತೆ. ಹೇಗೆ ಅಂದ್ರೆ, ನಿಮ್ಮ ಬ್ಲಡ್ ಒಂದು ರಕ್ತದ ಕಣ ನಿಮ್ಮ ಕಾಲ್ ಹೆಬ್ಬೆಳಿಂದ ತಲೆಗೆ ಹೋಗಿ ತಿರ್ಗಾ ಆ ಕಾಲ್ ಹೆಬ್ಬೆಳಿವರೆಗೆ 20 ಸೆಕೆಂಡ್ ಬೇಕು, 20 ಸೆಕೆಂಡ್ ಬೇಕು. ಅಂತದ್ರಲ್ಲಿ ಇದು ಫಾರಿನ್ ಬಾಡಿ, ಇದು ವ್ಯಾನಮ್. ವ್ಯಾನಮ್ ಇಟ್ಸ್ ಎ ಪ್ರೋಟೀನ್. ಇದು ಫುಡ್ ತರ ತಗೊಂಡ್ರೆ ಏನಾಗಲ್ಲ. ಅದೇ ಬ್ಲಡ್ ಅಲ್ಲಿ ಹೋದ್ರೆ ವ್ಯಾನಮ್ ಏನಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಪಾಯ್ಸನ್ ಬೇರೆ, ವ್ಯಾನಮೇ ಬೇರೆ. ಆಯ್ತಾ? ಮಿಕ್ಸರ್ ಆಫ್ ಕೆಮಿಕಲ್ ಇಸ್ ಪಾಯ್ಸನ್. ಮಿಕ್ಸರ್ ಆಫ್ ಪ್ರೋಟೀನ್ ಅಂಡ್ ಎನ್ಸೈಮ್ಸ್ ಇಸ್ ಎ ವ್ಯಾನಮ್. ಆಯ್ತಾ? ಇಟ್ಸ್ ಎ ಡೈಜೆಷನ್ ಸಲೈವಾ ಫಾರ್ ದ ಸ್ನೇಕ್ಸ್. ಹಾಗೆ ಜೀರ್ಣಶಕ್ತಿಗೆ ಸಹಾಯ ಮಾಡಕ್ಕೆ ವ್ಯಾನಮ್ ಇದೆ ಅದರಲ್ಲಿ. ಸೊ ಅದೇನಾಗುತ್ತೆ ಅಂದ್ರೆ ನಮ್ಮ ಬಾಡಿಗೆ ಇಂಜೆಕ್ಟ್ ಆದಾಗ ರಿಯಾಕ್ಷನ್ ಆಗುತ್ತೆ. ಹಾವಲ್ಲಿ 2 ತರ ವಿಷಯ ಇದೆ. ಒಂದು ನ್ಯೂರೋಟಾಕ್ಸಿನ್ ಅಂತ, ಇನ್ನೊಂದು ಹಿಮೋಟಾಕ್ಸಿನ್ ಅಂತ. ನಾಗರಾವು ಕಟ್ಟಾವು ಕಚ್ಚಿದ್ರೆ ನ್ಯೂರೋಟಾಕ್ಸಿನ್ ಅಂದ್ರೆ ರಕ್ತ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. ಹಿಮೋಟಾಕ್ಸಿನ್ ಅಂದ್ರೆ ಅದ್ ಕಚ್ಚಿದ ತಕ್ಷಣ
ಗ್ಯಾಂಗ್ರಿಂಗ್ ಆಗುತ್ತೆ, ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಇನ್ನು ಕೆಲವಾರು ಗಂಟೆ ಬಿಟ್ಟರೆ ಪಿಟರಿ ಹೆಮರೇಜ್ ಆಗುತ್ತೆ. ಮಂಡ್ಲದಾವ್ ಕಚ್ಚಿದ್ರೆ ಹಿಮೋಟಾಕ್ಸಿನ್, ನಾಗರಾವ್ ಮತ್ತೆ ಕಟ್ಟಾವ್ ಕಚ್ಚಿದ್ರೆ ನ್ಯೂರೋಟಾಕ್ಸಿನ್. ಸೊ ನಾನು ಹೇಳೋದಿಷ್ಟೇ, ನಾನು ಸರ್ಕಾರಕ್ಕೂ ಕೇಳ್ಕೊಂಡಿದ್ದೆ, ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಲೆಟರ್ ಕೊಟ್ಟಿದೆ. ಈಗ ನಿಮ್ಮ ಮೂಲಕ ಡಿ ಕೆ ಶಿವಕುಮಾರ್ಗೆ, ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಇವ್ರನ್ನೂ ಕೇಳ್ಕೊತೀನಿ, ದಯವಿಟ್ಟು ಯಾವ್ಯಾವುದಕ್ಕೂ ಕೊಠಡಿಗಳು ನಿರ್ಮಿಸಿದ್ರೆ ಹಾಸ್ಪಿಟ್ಲಲ್ಲಿ. ಆರ್ಥೋ ರೂಮ್ ಬೇರೆ ಇದೆ, ಕೈ ಕಾಲು ಮೂಳೆ ಮುರ್ಕೊಂಡವ್ರಿಗೆ ಅದಕ್ಕೆ ಒಂದು ರೂಮ್ ಕೊಟ್ಟಿದ್ದೀರಾ. ಬೆಂಕಿ ಹಚ್ಕೊಂಡವ್ರಿಗೆ ಫೈರ್ ರೂಮ್ ಅಂತ ಕೊಟ್ಟಿದ್ದೀರಾ. ಇನ್ನೊಂದು ಯಾವುದೋ ನಿಮ್ಯಾನ್ಸಲ್ಲಿ ತಲೆ ಬೂಡ ಸೇರಿದೆ ಅದಕ್ಕೊಂದು ರೂಮ್ ಕೊಟ್ಟಿದ್ದೀರಾ. ಪೈಲ್ಸ್ಗೊಂದು ರೂಮ್ ಕೊಟ್ಟಿದ್ದೀರಾ. ಐ ವಾರ್ಡ್ ಅಂತ ಮಾಡಿದ್ದೀರಾ. ENT ವಾರ್ಡ್ ಮಾಡಿದ್ದೀರಾ. ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಸ್ನೇಕ್ ಬೈಟ್ ಆದರೆ, ಹಾವು ಕಚ್ಚಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಒಂದು 5ರಿಂದ 10 ಹಾಸಿಗೆ ಇರ್ತಕ್ಕಂಥ ಒಂದು ಕೊಠಡಿನ ಹಾವು ಕಡಿತಕ್ಕೆ ಒಳಗಾದವರ ಕೊಠಡಿ ಅಂತ ದಯವಿಟ್ಟು ಮಾಡಿ. ಯಾಕೆ ಅಂದರೆ ಹಾವು ಕಚ್ಚಿದ ತಕ್ಷಣ ಎಮರ್ಜೆನ್ಸಿ ವಾರ್ಡ್ಗೆ ಹಾಕ್ತೀರಾ. ಎಮರ್ಜೆನ್ಸಿ ವಾರ್ಡಲ್ಲಿ ಆಕ್ಸಿಡೆಂಟ್ ಆದವ್ರು ಬರ್ತಾರೆ, ವಿಷ ತಗೊಂಡಿರೋರು ಬರ್ತಾರೆ, ಎಲ್ಲರೂ ಬರ್ತಾರೆ. ಇವರು ಮೊದಲೇ ಹೆದರ್ಕೊಂಡು ಮಲಗಿರ್ತಾರೆ, ವಿಷ ತಗೊಂಡ್ರು ಒದ್ದಾಡ್ತಿರ್ತಾನೆ, ಆಕ್ಸಿಡೆಂಟ್ ಆದ್ರೂ ನರಳಾಡ್ತಿರ್ತಾನೆ. ಅದನ್ನೆಲ್ಲ ಕೇಳಿ ಇವನಿಗೆ ಪ್ರಾಣ ಹೋಗೋ ಸಾಧ್ಯತೆಗಳಿದೆ. ಅವ್ರಿಗೆ ಸಪ್ರೇಟ್ ವಾರ್ಡ್ ಮಾಡಿಬಿಟ್ರೆ, ಅದು ವೆಂಟಿಲೇಟರ್ ಕೊಟ್ಬಿಟ್ಟು ಖಂಡಿತವಾಗ್ಲೂ ನಮ್ಮ ಹಾವು ಕಡಿತಕ್ಕೆ ಒಳಗಾದವರು, ಹಾವಿನ ಸಂರಕ್ಷಕರು ಹಾಗೂ ರೈತರು ಹಾಗೂ ರ್ಯಾಕ್ ಪಿಕ್ಕರ್ಸ್ ಚಿಂದಿ ಆಯೋರು ಹಾಗೂ ನಮ್ಮ ಪೌರ ಕಾರ್ಮಿಕರು ಹಾಗೂ ರೈತರು ಇವ್ರಿಗೆಲ್ಲ ಅನುಕೂಲ ಆಗುತ್ತೆ. ದಯವಿಟ್ಟು ಇನ್ನೊಂದು ಕೇಳ್ಕೊತೀನಿ, ಯಾವುದೇ ಆಸ್ಪತ್ರೆಯಲ್ಲಿ ಹಾವಿನ ಕಡಿತಕ್ಕೆ ಒಳಗಾದವ್ರಿಗೆ ಆದಷ್ಟು ಉಚಿತ ಚಿಕಿತ್ಸೆಯನ್ನು ಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ರೈತರು, ನಮ್ಮ ಕಾರ್ಮಿಕರು ಇವರೆಲ್ಲ ಬಡವರು, ಎತ್ಕೋತ 2 ಲಕ್ಷ 3 ಲಕ್ಷ ಕಟ್ಟಕ್ಕಾಗಲ್ಲ ಅವ್ರಿಗೆ. ಆದ್ರಿಂದ ಹಾವು ಕಚ್ಚಿದವ್ರಿಗೆ ಫ್ರೀ ಅಂತ ಮಾಡಿಬಿಡಿ, ಮೆಡಿಸಿನ್ ಫ್ರೀ ಅಂತ ಮಾಡಿಬಿಡಿ. ಬೇಕಾದ್ರೆ ಗೌರ್ಮೆಂಟ್ ಕಟ್ಕೊಳ್ಳಿ, ಅದಕ್ಕೆ ಯಾವ್ಯಾವುದಕ್ಕೋ ಕಟ್ತೀರಾ. ಇವತ್ತು ಏನೇನೋ ಉಚಿತ ಭಾಗ್ಯಗಳು ಕೊಟ್ಟಿದ್ದೀರಾ, ಅದೇ ಥರ ಹಾವು ಕಚ್ಚಿದವ್ರಿಗೆ ಇದೊಂದು ಭಾಗ್ಯ ಮಾಡಿ. ಯಾಕೆಂದರೆ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಎಲ್ಲ ಮೈಕಲ್ಲಿ ಹೇಳ್ತೀರಾ, ಆದ್ರೆ ಅವ್ರಿಗೇನು ಸಹಾಯ ಆಗ್ತದೆ ನನಗೆ ಗೊತ್ತಿಲ್ಲ. ನಾನು ಕೇಳ್ಕೊಳ್ಳೋದಿಷ್ಟೇ, ಸರಿಯಾದ ಚಿಕಿತ್ಸೆ ಇದೆಯಾ? ಖಂಡಿತ ಇದೆ. ನನಗೂ 4 ಸಲ ಹಾವು ಕಚ್ಚಿ ಬದುಕಿದ್ದೀನಿ, ಸುಮಾರು ಜನ ಬದುಕಿದ್ದಾರೆ. ನನಗೂ 4 ಸಲ ಕಚ್ಚಿದೆ. ನನ್ನ ಫಾಲ್ಟ್ ಅದು, ಆಯ್ತಾ, ಹಾವಿನ ಫಾಲ್ಟ್ ಅಲ್ಲ. ಅದಕ್ಕೇನು ಗೊತ್ತು, ನಾನು ರಕ್ಷಣೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಭಯ ಕಚ್ಚಿರುತ್ತೆ. ಸೊ ಅದಕ್ಕೆ ನಾನು ಹೇಳೋದಿಷ್ಟೇ, ಆದಷ್ಟು ಬೇಗ ಆಸ್ಪತ್ರೆಗೆ ಹೋದ್ರೆ ಖಂಡಿತ ಉಳಿಸ್ಕೋಬಹುದು. ಯಾಕೆಂದ್ರೆ ಇವಾಗ ಕೆಲವೊಂದು ಜನಗಳಿಗೆ ಏನಂದ್ರೆ ಮಿತ್ತಿದೆ, ಹಾವು ಕಡಿತು ಅನ್ಕೊಳ್ಳಿ ಅರ್ಧ ಹೆದರ್ಕೊಂಡೆ ಸತ್ತೋಗ್ತಾನೆ ಮನುಷ್ಯ. 99% ಆಫ್ ದ ಪೀಪಲ್ ದೇ ವಿಲ್ ಡೈ ಬೈ ಶಾಕ್. ಈಗ ನೀವು ಒಂದು 80 ಅಡಿ ಮೇಲಿಂದ ಬೀಳಕ್ಕೂ ಮುಂಚೆ ಸತ್ತೋಗಿರ್ತೀರ, ಗಾಬರಿ ಆಗ್ಬಿಟ್ಟು. ಸತ್ಬಿಟ್ಟೆ ನೀವು ಹೆಣನೇ ಬೀಳತ್ ಕೆಳಗಡೆ, ಜೀವಂತ ಬೀಳಲ್ಲ. ಕೆಲವರು ಒದ್ದಾಡ್ತಾರೆ. ನಾ ಹೇಳೋದಿಷ್ಟೇ, ಮೂಢನಂಬಿಕೆ ಇರಬಾರ್ದು, ನಮ್ಮಲ್ಲಿ ಮೂಲ ನಂಬಿಕೆ ಇರಬೇಕು. ಸರ್, ಇಲ್ಲಿವರೆಗೂ 85,000 ಹಾವುಗಳನ್ನ ನೀವು ಸಂರಕ್ಷಣೆ ಮಾಡಿದಿರಿ ಅಂತ ಗೊತ್ತಾಯ್ತು. ಮೊದಲಾಗಿ ಧನ್ಯವಾದ ಸರ್, ನಿಮಗೆ ಹಾವುಗಳ ಸಂರಕ್ಷಕರಾಗಿದ್ದೀರಿ. ದೇವರು ನಮ್ಮ ಶಿರಡಿ ಸಾಯಿನಾಥ. ಯಾಕೆ ಈ ಆಸೆ ಬಂತು ನಿಮ್ಗೆ, ಹಾವುಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಈ ಒಂದು ವಿವೇಚನೆ ಬಂದಿದ್ದು ಯಾಕೆ? ನಾನು ಒಂದು ಕನ್ಫ್ಯೂಸ್ ಆಗಿದ್ದೆ, ಆಯ್ತಾ. 82 ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ನಾನು 76-77 ಶುರು ಮಾಡಿದ್ದು ಅಂತ. 76 ನಂಗೆ 10 ವರ್ಷದ ಹುಡುಗ, 10 ವರ್ಷ ನನಗೆ. ಈಗ 2027 ಬಂದ್ರೆ ನನ್ಗೆ 60 ವರ್ಷ ಆಗುತ್ತೆ. ಹಾವುಗಳ ರಕ್ಷಣೆ ಮಾಡಕ್ಕೆ ಶುರು ಮಾಡಿ 50 ವರ್ಷ ಆಗುತ್ತೆ. ನನ್ಗೆ 60 ವರ್ಷ ಆಗುತ್ತೆ. ಎದುರುಗಡೆ ಮನೆಗೆ ಇದೇ ಥರ ಹಾವು ಬಂತು, ಅವಳು ಕಿರಿಸ್ತಿಲ್ಲ ಅಂತ ಹಿಡಿದು ಎದುರುಗಡೆ ತೋಟಕ್ಕೆ ಬಿಟ್ಟಿದ್ದೆ ಅಷ್ಟೇ. ಅವಳು ಎಲ್ರಿಗೂ ಹೇಳ್ಕೊಂಬಂದು ಶ್ಯಾಮ ಹಾವಿಡ್ದ ಅಂತ. ಅವಾಗ ಬೃಂದಾವನ ಬಡಾವಣೆ ಅಂತ ನಾವು ವಾಸ ಮಾಡ್ತಿದ್ದ ಜಾಗ, ಆ ಜಾಗ ಬರೀ ಹಾವುಗಳಿತ್ತು. ಯಾವುದೇ ಹೊಸ ಎಕ್ಸ್ಟೆನ್ಷನ್ ಹೋದ್ರೆ ಬರೀ ಹಾವುಗಳು, ಯಾಕಂದ್ರೆ ಅದ್ರ ಜಾಗ ನಾವು ತಗೊಂಡಿದೀವಿ. ಅವಾಗ ಕೆಲವೊಬ್ರು ಶಾಮು ಅಡಿಗೆ ಮನೆಯಿದೆ, ಶಾಮು ರೂಮಲ್ಲಿದೆ, ಶಾಮು ಬಚ್ಚದ ಮನೆಯಿದೆ, ಶಾಮು ಕಾಂಪೌಂಡ್ ಒಳಗಿದೆ, ಶಾಮು ಪಾರ್ಟ್ಸ್ ಅಂದಿದೆ, ಶಾಮು ಗಿಡ ಹತ್ತಿದೆ, ಬಂದು ಹಿಡ್ಕೊಂಡು ಹೋಗಪ್ಪ ಅಂದ್ರೆ ಹಿಡ್ಕೊಂಡೋಗಿ ತೋಟಕ್ಕೆ ಬಿಟ್ಟು ಬರ್ತಿದ್ದೆ. ನನಗೆ ಅವಾಗ ಏನೋ ಕ್ಯೂರಿಯಾಸಿಟಿ, ಏನೋ ಕ್ರೇಜ್ ಅಂತ ಹೇಳಿದೆ. ಆಮೇಲೆ ಹಾವುಗಳ ಬಗ್ಗೆ ಪೂರ್ತಿ ತಿಳ್ಕೊಂಡ್ಮೇಲೆ, ಯಾವ್ಯಾವ ಹಾವು ಕಚ್ಚಿದ್ರೆ ಏನೇನಾಯ್ತು, ಕಚ್ಚಿದ್ರೆ ಏನೇನಾಗುತ್ತೆ ಅಂತ ತಿಳ್ಕೊಂಡ್ಮೇಲೆ ಭಯ ಬರಕ್ ಶುರು ಆಯ್ತು. ಅವಾಗ ಹಿಡಿಯೋ ಸ್ಟೈಲ್ಗಳನ್ನ ಚೇಂಜ್ ಮಾಡ್ಕೊಂಡ್ ಬಂದೆ. ಅವಾಗ ನಮ್ಗೆ ಅದೆಲ್ಲ ಸುಳ್ಳು, ಹಾವಿನ ರೇಖೆ ಅದೆಲ್ಲ ಸುಳ್ಳು, ಅದೆಲ್ಲ ಮೂಢನಂಬಿಕೆ. ಗರುಡ ರೇಖೆ, ಗರುಡ ಮಚ್ಚೆ ಅದೆಲ್ಲ ಸುಳ್ಳು. ಸೊ ಅವಾಗ ಹೇಳ್ಕೊಂಬಂದ್ರೆ, ಅವಾಗ ನೆಕ್ಸ್ಟ್ ಅಲ್ಲಿನ ಗೋಕುಲಂ ಅವ್ರಿಗೆ ಗೊತ್ತಾಯ್ತು. ಹಾಗೆ ಒಬ್ಬೊಬ್ಬರಿಗೆ ಬಾಯಿಂದ ಬಾಯಿಗೆ, ನೀವು ಯಾವುದೇ ಅಡ್ವರ್ಟೈಸ್ಮೆಂಟ್ ನೀವೇನೇ ಟಿವಿಲಿ ಕೊಟ್ಟರುವೆ, ಬಾಯಿಂದ ಬಾಯಿಗೆ ಹೋಗೋ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಅದೇ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದು ಅಲ್ವಾ. ಆ ಥರ ಕಾರಲ್ಲೆಲ್ಲ ಕರ್ಕೊಂಡು ಹಾವುಗಳು ಇಡಿಸಿದ್ದಾರೆ. ನಮ್ಗೊಂಥರ ಖುಷಿ, ಹಾವು ಬಂದರೆ ಅವ್ರ ಜೊತೆ ಕಾರಲ್ಲಿ ಹೋಗೋದು. ಸೊ ಈ ಥರ ಗಾಡೀಲಿ ಹೋಗೋದು, ಆ ಥರ ಮಾಡಿಕೊಂಡು. ಅವಾಗ ನಮಗೆ ಗೈಡೆನ್ಸ್ ಅಂತ ಯಾರೂ ಇರಲಿಲ್ಲ, ಆಯಿತಾ. ಗೈಡೆನ್ಸೇ ಕೊಡೋರಿಲ್ಲ, ಹಾವು ಬಗ್ಗೆ ಗೊತ್ತೇ ಇಲ್ಲ ನನಗೆ. ನನ್ನ ಫ್ರೆಂಡವ್ರ ತಂದೆ ಒಂದ್ಸಲಿ ಚೆನ್ನೈಗೆ ಹೋಗ್ತಾರೆ, ಅದೇ ಮಡ್ರಾಸ್. ಅವಾಗ ಹೋದಾಗ ಅದೊಂದು
ಸ್ನೇಕ್ಸ್ ಆಫ್ ಇಂಡಿಯಾ ಅಂತ ಪುಸ್ತಕ ತಂದು ಕೊಡ್ತಾರೆ. ಅದಕ್ಕೆ ₹1.50 ₹1.60 ಆ ಪುಸ್ತಕ. ಅದು ಇಂಗ್ಲೀಷಲ್ಲಿ ಇರುತ್ತೆ. ನಾವು ಓದಿದ್ದೆಲ್ಲ ನಾವು ಓದಿದ್ದೆಲ್ಲ ಕನ್ನಡ ಮೀಡಿಯಮಲ್ಲಿ. ಏನು ಟೀಚರ್ ಅಂತೀನಿ, ವ್ಯಾನಮ್ ಅಂತಾರೆ, ಕನ್ನಡದಲ್ಲಿ ವ್ಯಾನಮ್ ಅಂತ ಬರ್ಕೋತೀನಿ. ಡೈಜೆಷನ್ನು, ರೀಗರ್ಜಿಗೇಟು, ಕ್ಯಾಮಿಫ್ಲೇಜು ಇದೆಲ್ಲ ಕನ್ನಡದಲ್ಲಿ ಬರ್ಕೊಂಡು ಅರ್ಥ ತಿಳ್ಕೊಂಡು ಅದರಿಂದ ಕೆಲವು ಡಾಕ್ಟರ್ ರಾಜಲಕ್ಷ್ಮಿ ಅಂತ ಒಂದು ಪುಸ್ತಕ ಬರೆದಿರ್ತಾರೆ, ಹಾವುಗಳಂತ 4 ಪೇಜಿನ ಪುಸ್ತಕ. ಆ ಪುಸ್ತಕ ಓದಿ ಅದರಿಂದ ಕೆಲವು ತಿಳ್ಕೊಂಡು ರಂಗಾಯಣದಲ್ಲಿ ಬಸವಲಿಂಗಯ್ಯನವರು ಅಂತ ಆಗ್ತಾನೆ ರಂಗಾಯಣ ಚಿನ್ನರ ಮೇಳ ಶುರು ಆಗುತ್ತೆ. ಮಕ್ಕಳಿಗೆ ಹಾವುಗಳು ತೋರಿಸಿ ಪಾಠ ಮಾಡ್ರಿ ಅಂತಾರೆ. ಅವು ಮಕ್ಕಳು ಕ್ವಶನ್ ಆನ್ಸರ್ ಕೇಳಕ್ಕೆ ಶುರು ಮಾಡ್ತಾರೆ. ಆ ಕ್ವಶನ್ಗೆ ಆನ್ಸರ್ ನನಗೆ ಗೊತ್ತಿಲ್ಲದೆ ಇದ್ರೆ ಆ ಮಕ್ಕಳೇ ಹೇಳ್ಕೊಡ್ತಾರೆ. ಮಕ್ಕಳಿಂದ ತಿಳ್ಕೊಳ್ಳೋದು ತುಂಬ ಇದೆ ಇವತ್ತು. ಅವರಿಂದ ತಿಳ್ಕೊಂಡು ಈ ಥರ ಕಾನ್ವೊಕೇಶನ್, ಈಗ ನಿಮಗೆ ಏನೇ ಆದ್ರೂ ಅಷ್ಟೇ ಚರ್ಚೆಯಿಂದನೇ ಜ್ಞಾನ ಹೆಚ್ಚಾಗೋದು. ವಾದದಿಂದ ಆಗಲ್ಲ, ಚರ್ಚೆಯಿಂದ ಆಗುತ್ತೆ, ವಾದದಿಂದ ಆಗಲ್ಲ. ಸೊ ಮಕ್ಕಳು ಕ್ವಶನ್ ಕೇಳ್ತಿದ್ರು, ನಾನು ಆನ್ಸರ್ ಹೇಳ್ತಿದ್ದೆ, ನಾನು ಕ್ವಶನ್ ಕೇಳ್ತಿದ್ದೆ, ಮಕ್ಕಳು ಆನ್ಸರ್ ಹೇಳ್ತಿದ್ರು. ಈ ಥರ ತಿಳ್ಕೊಂಡು ನನ್ನ ಜ್ಞಾನವನ್ನು ಮಕ್ಕಳಿಂದ ಹೆಚ್ಚಿಸ್ಕೊಂಡೆ. ಆಯಿತಾ? ಈ ಥರ ಪ್ರತಿಯೊಂದು ಕಲಿಯೋದಿದ್ದಿದೆ. ಸಾಯ ತನಕ ನಾವು ಸ್ಟೂಡೆಂಟೇ.